ಅಲ್ಲ ನಮಗೆ ಈ ಜೀವನ ನಡೆಸೋದೇ ಕಷ್ಟ ಆಗಿದೆ. ಇವರು ಇಷ್ಟು ರೇಟ್ ಮಾಡಿದ್ರೆ 4 ರೂಪಾಯಿ ಜಾಸ್ತಿ ಆಗಿದೆ. ನಾವು ಹೆಂಗೆ ಜೀವನ ನಡೆಸ್ಬೇಕು ಹೇಳ್ರಿ ಈ ಥರ? ರೈತರ ಹತ್ರ ಪಾಪ ಅವರೇನೋ ಇದು ಮಾಡ್ತಾರೆ, ಅವ್ರಿಗೇನೋ ಲಾಭ ಇಲ್ಲ. ಇವರು ಸರ್ಕಾರದಿಂದ ನಮಗೆ ಇಷ್ಟು ಬೆಲೆ ಮಾಡಿದ್ರೆ ಸರ್ಕಾರದವ್ರು ಕೊಡಲಿ ಬಿಡಿ, ನಮಗೇನು ಇದೇನೊಂದು ಇದು ಮಾಡ್ತಾರ, ನಮಗೆ ಬೆಲೆ ಮಾಡ್ತಾರ ಹೇಳ್ರಿ? ಇಲ್ಲ ಗೌರ್ಮೆಂಟ್ ಬೆಲೆನ ನಮ್ಮ ಹೆಸರು ಗಿರಿಜಾ ಅಂದ್ಬಿಟ್ಟು. ಇವಾಗ ಇದು ಮಾಡಿದಾರಲ್ಲ ಗೌರ್ಮೆಂಟ್ ಬೆಲೆನ ಇವರು ಬೇರೆ ಯಾರು ಮಾಡಿರ? ಗೌರ್ಮೆಂಟ್ ಬೆಲೆನೇ 4 ರೂಪಾಯಿ ಜಾಸ್ತಿ ಮಾಡಿರ್ತಾರಲ್ವಾ? ಅಲ್ಲ, ಇವಾಗ ಕಮ್ಮಿ ಮಾಡಬೇಕು. ಹಿಂಗೆ ಮಾಡಿಬಿಟ್ರೆ ಹೆಂಗಪ್ಪ? ನಾವು ಬಡವ್ರ ಬಗ್ಗೆ ಜೀವನ ಮಾಡೋದು ಹೆಂಗೆ? ಕಮ್ಮಿ ಮಾಡಲೇಬೇಕು, ಇಲ್ಲ ಸ್ಟ್ರೈಕ್ ಮಾಡ್ತೀವಿ ಅಲ್ವಾ? ಬಡವ್ರು ಎಲ್ಲಿಂದ ಜೀವನ ಮಾಡ್ತಾರೆ? ಮಕ್ಳು ಇರ್ತಾರೆ, ಇಲ್ದಾರೆ. ಸರ್ಕಾರ ಕೊಡಿ, ನಾವು ಕೊಡೋಕ್ಕಾಗುತ್ತಾ ರೈತರಿಗೆ? ರೈತರ ಹತ್ರ ನೀವು ಹಿಂಗೆ ತೊಗೊತೀರಾ, ಅವ್ರದ್ದು ತಗೊಳ್ಳೋದು 1 ರೂಪಾಯಿ ಅಂದರೆ ನೀವು 4 ರೂಪಾಯಿ ಮಾಡ್ತೀರಾ? ನಿಜ ತಾನೆ? ನಾನು ತಪ್ಪು ತಿಳ್ಕೊಬೇಡ, ನಾನು ಹಂಗೆ ಮಾತಾಡೋದು ಜೋರಾಗಿ. ಅಲ್ಲ, ರೈತರ ಹತ್ರ ನೀವು 1 ರೂಪಾಯಿ ತಗೋತೀವಿ, ನೀವು 4 ರೂಪಾಯಿ ಮಾಡಿಬಿಡ್ತೀರಾ. ಯಾರಿಗೆ ಲಾಭ? ನಿಮಗೆ ಲಾಭ, ರೈತರಿಗೇನು ಲಾಭ ಇಲ್ಲ ಅಲ್ವಾ? ಅದಕ್ಕೆ ನಾವು ಅದಕ್ಕಿಂತ ಕಮ್ಮಿ ಮಾಡಬೇಕು. ಇಲ್ದ್ರಿಗೆ ನಾವು ಸ್ಟ್ರೈಕ್ ಮಾಡ್ತೀವಿ. ಇಲ್ಲಿ ಬರ್ಬೇಕು, ಇಲ್ಲಿ ಸ್ಟ್ರೈಕ್ ಮಾಡಬೇಕಾ? ಬೇಕಾದ್ರೆ ಸ್ಟ್ರೈಕ್ ಮಾಡ್ತೀವಿ, ಅದರಲ್ಲಿ ಏನು ತೊಂದರೆ ಇಲ್ಲ. ನಾವು ಸಡನ್ ಆಗಿ ಮಾಡ್ರೆ ನಾವು ಕಟ್ಟಕ್ಕೆ, ನಾವು ತೊಗೊಳಕ್ಕೆ ಆಗೋದಿಲ್ಲ. ಹಾಲು ನಾವು ಕಾಫಿ ಹಾಲು, ಮಕ್ಕಳು ಮೊಸರು ಹಾಲು ಎಲ್ಲ ಮಾಡ್ಕೊತೀವಿ, ಬೇಕೇ ಬೇಕು. ಆದಷ್ಟು ಬೇಕು, ನೀವು ಕಮ್ಮಿ ಮಾಡಿರಿ ಅಷ್ಟೇ. ಇವಾಗ ಹಾಲು ರೇಟು 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ನಮಗೆ ಕೊಡೋಕ್ಕಾಗಲ್ಲ, ನಾವು ಕೂಲಿ ಕೆಲಸ ಮಾಡೋದು. ಅಥವಾ ನಾವು ರೈತರು ಕೊಳ್ಳಿ ಬಿಡಿ, ನಾವು ಎಲ್ಲಿಂದ ಕೊಡೋಕ್ಕಾಗತ್ತೆ? ಏನೋ 1 ರೂಪಾಯಿ ಇದ್ರೆ ಪರವಾಗಿಲ್ಲ, 4 ರೂಪಾಯಿ ಏಕ್ದಮ್ ಮಾಡಿದ್ರೆ ಮಕ್ಕಳು ಮರಿ ಇಕ್ಕೊಂಡು ಇರೋರು ಏನು ಮಾಡ್ತಾರೆ ಹೇಳಿ? ಕೊಡೋಕ್ಕಾಗಲ್ಲ. ನಾವಂತೂ ಖಂಡಿತ ಕೊಡೋಕ್ಕಾಗಲ್ಲ. ನಾವು ದಿವಸ ಕೂಲಿ ಕೆಲಸ ಮಾಡೋರು, ದಿವಸ ಕೂಲಿ ಮಾಡಿ ಜೀವನ ನಡೆಸೋರು. ಮತ್ತು ನಾವು ಹೆಂಗೆ ಏಕ್ದಮ್ 4 ರೂಪಾಯಿ ಮಾಡಿದ್ರೆ ಒಂದು ದಿವಸ ಆದರೆ ಪರವಾಗಿಲ್ಲ, ದಿವಸ ಇಸ್ಕೊಬೇಕು. ಬೆಳಗ್ಗೆ ಸಾಯಂಕಾಲ ಇಸ್ಕೊಬೇಕಂದ್ರೆ ನಾವು ಹೆಂಗೆ ಕಟ್ಟೋಕ್ಕಾಗುತ್ತೆ? ನಮ್ಮ ಕೈಯಲ್ಲಿ ಆಗೋದೇ ಇಲ್ಲ. ಏನೇ ಆದರೂ ರೈತರೇ ಕೊಡಬೇಕು, ನಮ್ಮ ಕೈಯಲ್ಲಿ ಕೊಡೋಕ್ಕೆ ಆಗೋದೇ. ಅವರೇ ಕೊಡಲಿ ಬಿಡಿ, ನಾವೇನು ಕೊಡಬೇಕಲ್ಲಿ? ನಾವು ಹೆಂಗಿಂದ ಕೊಡೋಕ್ಕಾಗುತ್ತೆ? ಸರ್ಕಾರನೇ ಕೊಡಲಿ, ನಾವು ಕೊಡೋಕ್ಕೆ ಆಗೋದೇ ಇಲ್ಲ. ನಮ್ಮ ಮೇಲೆ ಹೊರಕೋದೇ ಬೇಡ, ಅವರೇ ಕೊಡಬೇಕು. ನಮ್ಮ ಕೈಯಲ್ಲಿ ಆಗೋದೇ ಇಲ್ಲ. ತುಂಬ ರೇಟ್ ಜಾಸ್ತಿ ಆಗಿದೆ, ಅದು ನಮ್ಮ ಕೈಯಲ್ಲಿ ಕೊಡೋಕ್ಕೆ ಆಗಲ್ಲ. ಅಥವಾ ರೈತರೇ ಕೊಡಲಿ ಬಿಡಿ. ಅದೇ KMF ಅಲ್ಲಿ ಲಾಭ ಐತಲ್ಲ ಗೌರ್ಮೆಂಟ್ಗೆ, ಅದನ್ನು ಜನಕ್ಕೆ ಅವರೇ ರೈತರಿಗೆ ಅವರೇ ಸಪ್ಲೈ ಮಾಡಬೇಕು. ಬಡವ ಜನರ ಮೇಲೆ ಹಾಕಿದ್ರೆ ಹೆಂಗೆ ಸರ್? ಅವರು ಮಿಡ್ಲ್ ಕ್ಲಾಸ್ನವ್ರಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇರೋದು. ರೈತರಿಗೆ ಅವರೇ ಕೊಡಬೇಕು, ಕಂಪ್ನಿಯವ್ರು ಕೊಡಬೇಕಲ್ವ, ಸರ್ಕಾರದವ್ರು ಕೊಡಬೇಕು. ಇವಾಗ ಬಡ ಜನಗಳು ಜೀವನ ಮಾಡೋದೇ ಅವ್ರ ಕಷ್ಟ ಐತೆ. ಇದು ಮಾಡಿಕೊಂಡು ಪ್ರತಿಯೊಂದೂ ಅದರೊಳಗೆ ಇದನ್ನು ಕಟ್ಕೊಂಡು ತಿಂಗಳ ಯಾವಾಗ್ಲೂ ಇದು ಜಾಸ್ತಿ ಅದು ಹಾಲು ರೇಟ್ ಹೆಂಗೆ ಸರ್ ಮಾಡ್ತಾರೆ? ಅದನ್ನೇ ನಾವು ಎಲ್ಲರೂ ಹೇಳ್ತಾ ಇರೋದು. ಗ್ಯಾರಂಟಿ ಯೋಜನೆ ಮಾಡಿರೋದು ಒಳ್ಳೇದು, ಅದರಿಂದ ಇದನ್ನು ಮಾಡವ್ರೆ ಅಂತೀರಿ? ಗ್ಯಾರಂಟಿ ಯೋಜನೆ ಒಂಥರ ಒಳ್ಳೇದು, ಇದನ್ನು ಮಾಡ್ತಾ ಇರೋದು ತಪ್ಪು ತಾನೆ? ಈ ಕಡೆ ಕೊಡೋದು, ಆ ಕಡೆ ತಗೊಳ್ಳೋದು ಅನ್ನೋ ಇದಾಗ್ತೈತೆ. ಅದು ಮಾಡಬಾರ್ದು. ಕೊಟ್ಮೇಲೆ ಒಂದು ಮನುಷ್ಯನಿಗೆ ಕೊಡ್ತಾರೆ ಅಂದರೆ ಒಂದು ಜೀವನದಲ್ಲಿ ಆಸೆ ಇರುತ್ತೆ. ಮತ್ತು ಈ ಕಡೆ ನಾವು ಕಟ್ಟಬೇಕು ಅಂದರೆ ಹೆಂಗಾಗಿರುತ್ತೆ? ಆ ಥರ. ನಮ್ಮ ಹೆಸರು ಜಯಲಕ್ಷ್ಮಿ.